ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ಡೊನಾಲ್ಡ್ ಟ್ರಂಪ್ ಅವರು 47ನೇ ಅಧ್ಯಕ್ಷರಾಗಿ ಅಮೆರಿಕದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅದಾದ ನಂತರ ಅವರು ಹಲವು ಏನು ಆದೇಶಗಳಿಗೂ ಕೂಡ ಸಹಿಯನ್ನ ಮಾಡಿದ್ದಾರೆ. ಜೊತೆಗೆ ಮುಂದಿನ ಹಂತದಲ್ಲಿ ಯಾವ ರೀತಿಯಂತ ಆಡಳಿತವನ್ನ ಅವ್ರು ಮಾಡ್ತಾರೆ, ಜಾಗತಿಕವಾಗಿ ಏನೆಲ್ಲ ಅದರ ಪರಿಣಾಮಗಳು ಜಾಗತಿಕವಾಗಿ ಆಗ್ತವೆ ಎಂಬ ಈ ಎಲ್ಲ ವಿಚಾರ ಕುರಿತಂತೆ ನಾವು ತಜ್ಞರೊಂದಿಗೆ ಮಾತನಾಡೋಣ. ನಮ್ ಜೊತೆಗೆ ದ ಫೆಡರಲ್ ನ ವ್ಯವಸ್ಥಾಪಕ ಸಂಪಾದಕರಾದಂತಹ KS ದಕ್ಷಿಣಾಮೂರ್ತಿ ಸರ್ ಇದ್ದಾರೆ. ದಕ್ಷಿಣಾಮೂರ್ತಿ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕುವೆಂಪು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ DS ಪೂರ್ಣಾನಂದ ನಮ್ಮೊಂದಿಗಿದ್ದಾರೆ. ಪೂರ್ಣಾನಂದ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿಯಾಗಿ ಐಸೆಕ್ ನಿವೃತ್ತ ನಿರ್ದೇಶಕರು ಹಾಗೂ ಈ ವಿಷಯದ ತಜ್ಞರಾಗಿರುವಂತಹ ಡಾಕ್ಟರ್ RS ದೇಶಪಾಂಡೆ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗವಹಿಸ್ತಿದ್ದಾರೆ. ಹಲವು ವಿಚಾರಗಳ ಕುರಿತಂತೆ ಅವರು ಕೂಡ ಬೆಳಕು ಚೆಲ್ಲಲಿಕ್ಕಿದ್ದಾರೆ. ದೇಶಪಾಂಡೆ ಸರ್, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನಂತ ಹೇಳಿದ್ರೆ ಈಗಾಗ್ಲೇ ಟ್ರಂಪ್ ಅವರ 2ನೇ ಆಡಳಿತಾವಧಿ ಶುರುವಾಗಿದೆ. ಪ್ರಮುಖ ನಿರ್ಧಾರಗಳು ಏನಿರ್ಬೋದು, ಯಾವ ರೀತಿಯಾದ ನಿರ್ಧಾರಗಳನ್ನು ಅವ್ರು ತೆಗೆದುಕೊಳ್ಬಹುದು? ಮೊದಲಿಗೆ ನಾನು ದಕ್ಷಿಣಾಮೂರ್ತಿ ಸರ್ ಅವರಿಗೆ ಕೇಳೋದಾದ್ರೆ, ಅವರು ಇನಾಗರೇಷನ್ ಆಗಕ್ ಮುಂಚೆನೆ ಬಹಳ ಇಂಡಿಕೇಶನ್ಸ್ ಕೊಟ್ಟಿದ್ರು ಯಾವ್ಯಾವ ರೀತಿ ಡಿಸಿಷನ್ಸ್ ತಗೋತೀನಿ ಅಂತ. ಆದ್ರೆ ಇದರಲ್ಲಿ ಏನಂದ್ರೆ ಅವರು ಅವರ ಆಟಿಟ್ಯೂಡ್ ಮತ್ತೆ ಇನಾಗ್ರೇಷನ್ ಆದ್ಮೇಲೆ ಅವರು ಇರೋ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಫಸ್ಟ್ ಅವ್ರ ಮೇಜರ್ ಡಿಸಿಷನ್ ತಗೊಂಡಿದ್ದು ಈ 1600 ಜನ ಯಾರು ಆ ಕ್ಯಾಪಿಟಲ್ ಹಿಲ್ ಮೇಲೆ ದಬ್ಬಾಳಿಕೆ ನಡೆಸಿದ್ರು, ಅವ್ರನ್ನ ಎಲ್ರನ್ನಾನು ಪಾರ್ಡನ್ ಮಾಡಿದ್ದಾರೆ. ಹಂಗಂದ್ರೆ ದೇ ಹ್ಯಾವ್ ಬೀನ್ ಫ್ರೀಡ್ ಆಫ್ ಆಲ್ ಚಾರ್ಜಸ್. ಅಲ್ಲಿ US ಅಲ್ಲಿ ಒಂದು ಸಿಸ್ಟಮ್ ಇದೆ, ಪ್ರೆಸಿಡೆಂಟ್ ಕ್ಯಾನ್ ಪಾರ್ಡನ್ ಈ ತರದ್ದು ಏನಾದ್ರು ಒಂದು ಕ್ರಿಮಿನಲ್ ಚಾರ್ಜಸ್ ಅಲ್ಲಿ ಕನ್ವಿಕ್ಟ್ ಆಗಿ ಜೈಲಲ್ಲಿ ಇದ್ರು ಕೂಡ ಪ್ರೆಸಿಡೆಂಟ್ ಕ್ಯಾನ್ ಕ್ಲಿಯರ್ ದಮ್. ಸೊ ಅವರು ಆಲ್ಮೋಸ್ಟ್ ಎವ್ರಿಬಡಿ ಅಂದ್ರೆ 1600ಗೆ ಆಲ್ಮೋಸ್ಟ್ ಎವ್ರಿ ಒನ್ ಹ್ಯಾಸ್ ಬೀನ್ ಕ್ಲಿಯರ್ಡ್. ಎಲ್ಲರೂ ಏನಾಯ್ತು 2021 ಅಲ್ಲಿ ಅವರು ದಬ್ಬಾಳಿಕೆ ನಡೆಸಿದಾಗ ಬಹಳ ಜನ ಜೈಲಲ್ಲಿ ಹಾಕಿದ್ರು, ಕೇಸ್ ನಡೀತಾ ಇತ್ತು ಇನ್ನ ಬಹಳ ಜನದ ಮೇಲೆ ಇತ್ತು. ಇಟ್ ವಾಸ್ ಅ ವೆರಿ ಸೀರಿಯಸ್ ಇಶ್ಯೂ ಅವರು. ಸೊ ಅವ್ರನ್ನೆಲ್ಲ ಫುಲ್ ಅವ್ರ ಸಪೋರ್ಟರ್ಸ್, ಅವರು ಟ್ರಂಪ್ ಸಪೋರ್ಟರ್ಸ್, ಅವ್ರು ಕೋತಿದ್ದು ಅವ್ರಿಗೆ ತಡಿಯಕ್ಕಾಗದೆ ಈ ತರ ಮಾಡಿದವರು. ಸೊ ಪ್ರಜಾಪ್ರಭುತ್ವದ ಮೇಲೆ ಒಂದು ಅಟ್ಯಾಕ್ ಮಾಡಿದಂತ ಒಂದು ಜನರನ್ನ ಅವರು ಜೈಲಿನಿಂದ ಬಿಡುಗಡೆ ಮಾಡಿಸಿರುವಂತದ್ದು ಮಾಡಿದ್ರು. ಆದ್ರೆ ನಮ್ಮ ಹತ್ರ ನಮ್ಮ ದೇಶದಲ್ಲಿ ಏನಾಗಿತ್ತು ಅಂದ್ರೆ, ರಾಷ್ಟ್ರಪತಿಗಳ ಹತ್ರ ಲಾಸ್ಟ್ಗೆ ಕ್ಷಮಾದಾನಕ್ಕೆ ಅರ್ಜಿ ಹಾಕಿದ ನಂತರ ಅವರೊಂದು ತೀರ್ಮಾನ ತೆಗೆದುಕೊಳ್ಬಹುದು. ಆದ್ರೆ ಅಮೆರಿಕದಲ್ಲಿ ಅಧ್ಯಕ್ಷರು ನೇರವಾಗಿ ಆದೇಶವನ್ನು ಮಾಡಿ ಅವ್ರನ್ನ ಜೈಲಿನಿಂದ ಬಿಡಿಸಬಹುದು ಅಲ್ವಾ ಸರ್? ಹೌದು, ಕರೆಕ್ಟ್. ಸೊ ಇಲ್ಲಿ ಇಂಡಿಯಾದಲ್ಲಿ ನಾರ್ಮಲಿ ಯಾರಿಗಾದ್ರೂ ನೇಣ ಹಾಕಂಗಿದ್ರೆ ಆ ತರ ಡಿಸಿಷನ್ ಇದ್ರೆ ಮಾತ್ರ ಪ್ರೆಸಿಡೆಂಟ್, ಅದರ್ವೈಸ್ ಆಗಲ್ಲ. ಅದು ಸಿಸ್ಟಮ್ ಬೇರೆ ಬೇರೆ, ಅದು ಮಾತ್ರ ಇಲ್ಲ. ಮತ್ತೆ ಬೇರೆ ದೇಶಕ್ಕೆ ಇವಾಗ ಪನಾಮಾ ಕೆನಾಲ್ ಅಂತ ಇದೆ ಬಿಟ್ವೀನ್ ನಾರ್ತ್ ಅಂಡ್ ಸೌತ್ ಅಮೆರಿಕಾ, ಅದು ಅಮೆರಿಕನ್ ಕಂಟ್ರೋಲ್ ಅಲ್ಲಿ ಇತ್ತು. ಅದನ್ನ ವಾಪಸ್ಸು ಪನಾಮಾಗೆ ಕೊಟ್ಟಿದ್ರು ಅಮೆರಿಕ. ಇವಾಗ ಟ್ರಂಪ್ ಇಲ್ಲ ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಅದು ಹೇಗ್ ತಗೋತಾರೆ ವಾಪಸ್ ಅನ್ನೋದು ಪ್ರಶ್ನೆ ಉಳಿದಿದೆ, ಅದೊಂದು. ಮತ್ತೆ ಟ್ರೇಡ್ ಟಾರಿಫ್ ಅಲ್ಲಿ ಕೂಡ ನಾವು ಎಲ್ರದ್ದು ನಾವು ಕಸ್ಟಮ್ಸ್ ಡ್ಯೂಟಿ ಇಂಪೋರ್ಟ್ ಟಾರಿಫ್ ಹೆಚ್ಚ್ತೀವಿ ಅಂತ ಅದೊಂದು ಹೇಳಿದ್ದಾರೆ. ಯಾಕಂದ್ರೆ ಟ್ರಂಪ್ ಪ್ರಕಾರ ಬಹಳ ಬೇರೆ ಬೇರೆ ಕಡೆಯಿಂದ ಬರೋ ಗುಡ್ಸ್, ಮ್ಯಾನುಫ್ಯಾಕ್ಚರ್ಡ್ ಗುಡ್ಸ್, ಅದು ಇಟ್ ಇಸ್ ಅಫೆಕ್ಟಿಂಗ್ ಲೋಕಲ್ US economy ಅಂತ ಹೇಳ್ಬಿಟ್ಟು ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್. ಅಂಡ್ ಚೈನಾ ಈಸ್ ಅನ್ ಇಂಪಾರ್ಟೆಂಟ್ 60% ಅಷ್ಟು ನಾವು ಏರಿಸ್ತೇವೆ ಅಂತ ಹೇಳಿದ್ದಾರೆ. ಬಟ್ ದೀಸ್ ಆರ್ ಸಮ್ ಡಿಸಿಷನ್ಸ್ ದಟ್ ಆರ್ ಎಕ್ಸ್ಪೆಕ್ಟೆಡ್. ಅವರು ಅನೌನ್ಸ್ ಮಾಡಿದ್ದಾರೆ, ಬಟ್ ಸ್ಪೆಸಿಫಿಕ್ ಏನೋ ಇನ್ನ ಹೇಳಿಲ್ಲ ಅವರು. ದೇಶಪಾಂಡೆ ಸರ್, ಇದೆಲ್ಲ ನೋಡೋದಾದ್ರೆ ಈ ಒಂದು ಜನರನ್ನ ಹೊರಗಡೆ ಬೀಳಿಸಿರುವಂತದ್ದು, ಮತ್ತೆ ಅಲ್ಲಿ ವೀಸಾ ಮತ್ತು ಪೌರತ್ವ ನೀತಿ ಕುರಿತಂತೆ ಸುಮಾರು 7.5 ರಿಂದ 8 ಲಕ್ಷ ಜನರು ಹೊರಗಡೆಯಿಂದ ಬಂದಂತ ಮೈಗ್ರೆಂಟ್ಸ್ ಇದ್ದಾರೆ ಅನ್ನುವಂಥದ್ದು, ಅವ್ರ ಬಗ್ಗೆ ತೆಗೆದುಕೊಳ್ಳುವಂತ ನಿರ್ಧಾರ ಏನಾಗಬಹುದು? ಸಾಮಾನ್ಯವಾಗಿ ಈಗ ಇಡೀ ಪ್ರಪಂಚದಲ್ಲಿ ಮೈಗ್ರೆಂಟ್ಸ್ ಅಂದ್ರೆ ಹೊರಗಡೆಯಿಂದ ಬರೋರ್ದು ಒಂದು ಇಶ್ಯೂ ತುಂಬಾ ಸ್ಟ್ರಾಂಗ್ ಆಗಿದೆ. ಈ ಇಶ್ಯೂನೇ ಗಾಜಾ ಪಟ್ಟಿನಲ್ಲಿ ಇರಲಿ, ಪ್ಯಾಲೆಸ್ಟೈನಲ್ಲಿ ಇರಲಿ, US ಅಲ್ಲಿ ಇರಲಿ, ಕೆನಡಾದಲ್ಲಿ ಇರಲಿ, ಜರ್ಮನಿದಲ್ಲಿರಲಿ, ಫ್ರಾನ್ಸಲ್ಲಿ ಇರಲಿ, ಇಂಡಿಯಾನಲ್ಲಿ ಇರಲಿ, ಬಾಂಗ್ಲಾದೇಶ, ಎಲ್ಲ ಕಡೆ ನೋಡಿದ್ರೆ ಈ ಇಶ್ಯೂ, ಚೈನಾದಲ್ಲಿ ಕೂಡ ಈ ಇಶ್ಯೂ ಒಂದು ಗಂಭೀರವಾದ ಇಶ್ಯೂ ಇದೆ. ಅದೇ ಇಶ್ಯೂ US ಅಲ್ಲಿ ಇದೆ. ಯಾಕಂದ್ರೆ ಕೆನಡಾದಲ್ಲಿ ಕೆಲವು ವರ್ಷದ ಹಿಂದೆ ಒಂದು ಅಂದ್ರೆ ಸಿಖ್ ವಿರುದ್ಧ ಇಶ್ಯೂ ಇತ್ತು.
ಈಗ ಸಿಖ್ ಪರವಾಗಿ ಆಯ್ತು, ಈಗ ಪರವಾಗಿ. ಬೇರೆಯವರ ವಿರುದ್ಧ ಆಗಿದೆ. ಜರ್ಮನಿನಲ್ಲಿ ಅದೇನೆ, ಫ್ರಾನ್ಸ್ ಅಲ್ಲಿ ಅದೇನೆ. ಇದು ಯಾಕೆ ಅಂದ್ರೆ ಪರ್ಸನಾಲಿಟಿ ನಾವು ಬಿಲ್ಟ್ ಮಾಡ್ತೀವಿ, ನಿಮ್ದು ನಂದು ಎಲ್ಲಾರ್ದು ಈ ಎರಡು ಪ್ರಕಾರ ಪರ್ಸನಾಲಿಟಿ ಇರ್ತವೆ. ಒಂದು ಟೋಟಲಿ ನ್ಯಾಷನಲಿಸ್ಟ್ ಅಂದ್ರೆ ರಾಷ್ಟ್ರವಾದಿ ಪರ್ಸನಾಲಿಟಿ, ಇದು ನನ್ನ ದೇಶ ಯಾರು ಬರ್ಕೊಡ್ದು, ಅದು ಒಂದು ರಾಷ್ಟ್ರವಾದಿ ಪರ್ಸನಾಲಿಟಿ. ಎರಡನೇದು ಯಾರಾದ್ರೂ ಬರ್ಲಿ ಅವ್ರವ್ರ ಊಟ ಮಾಡ್ಕೊಂಡು ಹೋಗ್ಲಿ, ಅವ್ರು ನನ್ನ ಊಟ ಕಿತ್ಕೊಳ್ಳಲ್ವಲ್ಲ. ಈ ಮೊದಲನೇ ಗ್ರೂಪ್ ಅಂದ್ರೆ ನನ್ನ ಊಟ ಕಿತ್ಕೊಳ್ತಾರೆ ಅಂತ ಅವರು, ಇದು ಎಲ್ಲ ಕಡೆ ಇದೆ, ಕರ್ನಾಟಕದಲ್ಲೂ ಇದೆ, ಮಹಾರಾಷ್ಟ್ರದಲ್ಲೂ ಇದೆ, ತಮಿಳುನಾಡಿನಲ್ಲೂ ಇದೆ. ಇದು ಒಂದು ಸೈಕಲಾಜಿಕಲ್ ಸೆಟಪ್. ಟ್ರಂಪ್ Yes. ನೋಡಿದ್ರೆ ಅವರು ಫಸ್ಟ್ ಪಾರ್ಟ್ ಅಲ್ಲಿ ಬರ್ತಾರೆ, ಫಸ್ಟ್ ಟೈಪಾಲಜಿ ಇದು. ಅವರು ಒಂದು ರಾಷ್ಟ್ರವಾದಿ ಪರ್ಸನಾಲಿಟಿ, ನನ್ನ ಊಟ ಯಾರು ಕಿತ್ಕೋಬಾರ್ದು, ಇದು ನಂದು. ಅಂದ್ರೆ ಅವರು ಏನಂತಾರೆ ಅದಕ್ಕೆ, ಪತ್ರ ಬಂದು ತಗೊಂಡು ಬಂದಿದ್ದಾರೆ ಹಂಗ. ಅದು Okay. ಇರ್ತದೆ, ಊರಲ್ಲಿ ಇರ್ತದೆ, ವಠಾರದಲ್ಲಿ ಇರ್ತದೆ, ಇನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತದೆ, ಯೂನಿವರ್ಸಿಟಿನಲ್ಲಿ ಇರ್ತದೆ, ಎಲ್ಲ ಕಡೆ ಇರ್ತದೆ. Yes. ಸೊ ಈ ಇಶ್ಯೂ ಮುಖ್ಯವಾದ ಆಗತ್ತೆ. ಯಾಕಂದ್ರೆ ಮೆಕ್ಸಿಕನ್ ಮೈಗ್ರೆಂಟ್ಸ್ US ಅಲ್ಲಿ ಸುಮಾರು ಜನ ಬಂದಿದ್ರು, ಮತ್ತೆ ಹೊರಗಡೆಯಿಂದ ಮೈಗ್ರೆಂಟ್ಸ್ US ಅಲ್ಲಿ ಸುಮಾರು ಜನ ಬಂದಿದ್ರು. ಆಫ್ರಿಕನ್ ಮೈಗ್ರೆಂಟ್ಸ್, USA ಕಂಟ್ರಿನೇ ಒಂದು ಮೈಗ್ರೆಂಟ್ ಕಂಟ್ರಿ, ಅದು ಅವ್ರು Yes. ತಿಳ್ಕೊಳ್ಳಲ್ಲ. ಮೂಲತವಾಗಿ ಆ ಕಂಟ್ರಿನೇ ಇರ್ಲಿಲ್ಲ, ಅದು ಯಾರ್ದು ಇತ್ತು ಅವ್ರು ಮಾತ್ರ ಕೊನೆಗೆ ಹಾಕ್ಬಿಟ್ಟಿದ್ದಾರೆ. ಕೆನಡಾನು ಅದೇನೆ, ಕಂಟ್ರಿ ಯಾರ್ದು ಇತ್ತು ಅವ್ರು ಕೊನೆಗೆ ಹಾಕ್ಬಿಟ್ಟಿದ್ದಾರೆ, ಬೇರೆ ಎಲ್ಲರೂ ನಮ್ದೇ ಅಂತ ಅಲ್ಲಿ ಅಧಿಕಾರ ಜಮಾಯಿಸಿದ್ದಾರೆ. Yes. ಈಗ ಟ್ರಂಪ್ ಈ ಹಳೆ ಕಾರ್ಡು ಮುಂದೆ ತೆಗ್ದಿದ್ದಾರೆ, ಎಲ್ಲರೂ ತೆಗಿದ್ದಾರೆ, ಎಲ್ಲರೂ Yes, ತೆಗ್ದಿದ್ದಾರೆ. yes, yes, ಬ್ರಿಟನ್ ಅಲ್ಲಿ yes. ಇದೆ, US ಅಲ್ಲಿ ಇದೆ, ನಮ್ಮಲ್ಲಿದೆ. ಸೊ ಇದು ಒಂದು ಅವ್ರದ್ದು ಮುಖ್ಯವಾದ ಪೊಲಿಟಿಕಲ್ ಇನ್ಕ್ಲಿನೇಷನ್ ಇರುತ್ತೆ. Yes. ನಾನು ಈ- ಒಂದೇ Yes. ಒಂದು Yes, ಸೆಂಟೆನ್ಸ್ sir, yes, 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 sir, yes, sir. ನಾವು 4 ಜನನು ಎರಡು ಪ್ರಕಾರ ನೋಡ್ಬೇಕು. ಒಂದು ಪೊಲಿಟಿಕಲ್ ಪರ್ಸನಾಲಿಟಿ ಆಫ್ ಟ್ರಂಪ್, ಅದು ಒಂದಾಯ್ತು. ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಟ್ರಂಪ್, ಅದು ಎರಡನೇದು. ಈ ಎರಡು ಪ್ರಕಾರ ಅದು ನೋಡ್ಕೋಬೇಕಾಗತ್ತೆ. Yes, sir. ಅದೇ ಪೂರ್ಣಾನಂದ್ ಸರ್ ಏನಂತ ಹೇಳಿದ್ರೆ ಎಕನಾಮಿಕ್ ಇನ್ಫ್ಲೂಯೆನ್ಸ್ ಅಂತ ಹೇಳ್ತಾ ಇದ್ರು. ಈಗ ಯುದ್ಧಗಳನ್ನ ಏನಾದ್ರು ನಿಲ್ಲಿಸ್ತಾರ, ಆ ರೀತಿಯಾದ ಚರ್ಚೆ ನಡೆದಿದೆ. ರಷ್ಯಾ ಉಕ್ರೇನ್ ಯುದ್ಧ ಏನ್ ನಡೆದಿದೆ, ಈ ಬಗ್ಗೆ ಏನವರು ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು, ಏನಾಗ್ಬೋದು ಅದ್ರ ಬಗ್ಗೆ? ಮೊದಲನೇದಾಗಿ ನನಗೆ ಈಗಲೂ ಕೂಡ ಆಶ್ಚರ್ಯ, ಈ ಮನುಷ್ಯ 2ನೇ ಬಾರಿ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿದ್ದಾನೆ ಅಂತ ಹೇಳಿ. ಇನ್ನೊಂದು ಕೇಳಿಸ್ತಿದೆ. ಓಕೆ ಓಕೆ. ಈ ಟ್ರಂಪ್ ಹಲವಾರು ಎಕ್ಸಿಕ್ಯೂಟಿವ್ ಆರ್ಡರ್ಸ್ಗೆ ಈಗ ಸೈನ್ ಮಾಡಿ ಆಗಿದೆ ಅಲ್ವಾ? ಸೊ he if you look at the orders he has signed, ಒಂದು ರೀತಿನಲ್ಲಿ he is declaring a war against the very idea of bringing about or reducing climate change. It's a war probably against Panama. If you look at what he has said, he is saying military option is one of the options to take back the Panama Canal. Okay. So any American president, is not somebody who will stop war anywhere on the earth. There is no example of America actually stopping a war anywhere on the earth. They would rather promote the war. So ನನಗೆ ಅನ್ಸುತ್ತೆ his war against climate, his war against environment, his war against, for example, against weaker nations, he has declared that he is going to take back Greenland from Denmark. Yes. And that he is going to take Panama Canal under his control, and he is saying that he is going to impose 100% tariff on imports from BRIC nations if the BRIC countries go ahead with their own currency. ಫಾರ್ಮಲ್ ಕರೆನ್ಸಿ ಅನೌನ್ಸ್ ಮಾಡಲಿಲ್ಲ ಬ್ರಿಕ್ ನೇಷನ್ ಅವರು, ಆದ್ರೆ ಹಿ ಇಸ್ ಆಲ್ರೆಡಿ ಥ್ರೆಟನಿಂಗ್ 100% ಟ್ಯಾರಿಫ್ ಹಾಕ್ತೇನೆ ನಾನು ಅಂತ ಹೇಳಿ. ಆಮೇಲಿಂದ
immigrants ಇದಾರಲ್ಲ, immigrants even today bring lot of money to India from America. There are about 5.5 million American Indians or Indian Americans. ಅವರು ಎಲ್ಲರೂ ಕೂಡ they are a key element in the way Indian economy is developing. So his visa policies, ಆಮೇಲೆ ಅವರ immigration policies are going to economically affect India. ಇಂಡಿ ಬಟ್ ಏನಂದ್ರೆ ಇದೆಲ್ಲದಕ್ಕೂ ಕೂಡ ಇಂಡಿಯನ್ ಕಮ್ಯುನಿಟಿ ಏನಿದೆ ಅದರ ಭಾಗಶಃ ಬೆಂಬಲ ಟ್ರಂಪ್ಗಿದೆ. ಇದು ನನಗೆ ಒಂದು ದೊಡ್ಡ ಮಿಸ್ಟ್ರಿ ಆಗಿ ಕಾಣುತ್ತೆ. ಅಮೆರಿಕ ಈಸ್ ಎ ಕಂಟ್ರಿ ಆಫ್ ಇಮಿಗ್ರೆಂಟ್ಸ್. ಎಸ್ ಸರ್. ನಿಜವಾಗಿ ಅವರು ನೀವು ಇಲ್ಲಿಗಲ್ ಅಂತ ಹೇಳಿದ ತಕ್ಷಣ ನನಗೆ ನಿಜವಾಗಿ ನಗು ಬರ್ತದೆ. ಆ? ಇದೇ ಮತದಾರ ಅವ್ರ ಗೆಲುವಿನ ಪಾತ್ರ ವಹಿಸಿದ್ದಾರೆ, ಅವರನ್ನೇ ಹೊರಗೆ ಹಾಕಕ್ ನೋಡ್ತಾ ಇದ್ದಾರೆ ಅಂತ ಆ ರೀತಿ ಅಲ್ವಾ ಸರ್ ಹೇಳ್ತೀವಿ? ಎಕ್ಸಾಕ್ಟ್ಲಿ ಎಸ್ ಬಹಳ ಕಾಂಟ್ರಡಿಕ್ಟರಿ ಇದು. ಎಸ್ At one level, these people are staunchly supporting the politics of Donald Trump, but at the same time, they are facing the consequences. ಈಗ ಅವರು ಬರ್ತ್ ರೈಟ್ ಸಿಟಿಸನ್ಶಿಪ್ ಅಂತ ಏನಿತ್ತು ಅದನ್ನ ತೆಗಿತೀವಿ ಅಂತ ಹೇಳ್ತಿದ್ದಾರೆ. ಎಸ್, ಆಲ್ರೆಡಿ ಸೈನ್ ದಿ ಎಕ್ಸಿಕ್ಯೂಟಿವ್ ಆರ್ಡರ್. ಹುಟ್ಟಿದ ತಕ್ಷಣ ನೀವು ಅಮೆರಿಕನ್ ಸಿಟಿಸನ್ ಆಗ್ಬೋದಿತ್ತು, ಯಾವುದೇ ಆಗಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಇಮಿಗ್ರೆಂಟ್ ಸ್ಟೇಟಸ್. ನೀವು ಸಿಟಿಸನ್ ಆಗಿರಿ, ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರಿ, ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ ಆಗಿರಿ, ನಿಮಗೆ ಮಗು ಹುಟ್ಟಿದ್ರೆ ನಿಮ್ಮ ಮಗು ಆಟೋಮೆಟಿಕಲಿ ಅಮೆರಿಕನ್ ಸಿಟಿಸನ್. ಸೊ ಆ ಹಕ್ಕನ್ನ ಈ ಎಕ್ಸಿಕ್ಯೂಟಿವ್ ಆರ್ಡರ್ ಕಿತ್ಕೊಂಡಿದೆ. ಆದ್ರೆ ಈಗ some people have already gone to court against this executive order. ಯಾಕೆಂದ್ರೆ ಇದು ಅಮೆರಿಕನ್ ಸಂವಿಧಾನ ಏನಿದೆ ಅದರ ವಿರುದ್ಧ ಇರತಕ್ಕಂತಹ ಆರ್ಡರ್ ಅಂತ ಹೇಳಿ ಅದನ್ನ ಚಾಲೆಂಜ್ ಮಾಡಿದ್ದಾರೆ. ಅಂದ್ರೆ ಇಟ್ ಈಸ್ ನಾಟ್ ಜಸ್ಟ್ ಅನ್ ಇಮಿಗ್ರೆಂಟ್ ಇಶ್ಯೂ, ಇಟ್ ಈಸ್ ಅನ್ ಎಕನಾಮಿಕ್ ಇಶ್ಯೂ ಆಲ್ಸೋ. ಎಸ್ ಸರ್. ದಕ್ಷಿಣಾಮೂರ್ತಿ ಸರ್, ಏನಂತ ಹೇಳಿದ್ರೆ ಈ ಎಲ್ಲರನ್ನು ಕೂಡ ಈ ರೀತಿ ದೇಶಕ್ಕೆ ಬಂದಂತ ಸುಮಾರು 8 ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅವ್ರನ್ನೆಲ್ಲರೂ ಹೊರ ಕಳಿಸಿದ್ರೆ ಅಮೆರಿಕದ ಒಂದು ಆರ್ಥಿಕತೆ ಮೇಲೆ ಪರಿಣಾಮ ಆಗೋದಿಲ್ವಾ? ಆ ಆರ್ಥಿಕ ಅದೆಲ್ಲನ ಅರ್ಥ ಮಾಡ್ಕೊಂಡೆ ಟ್ರಂಪ್ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರಾ, ಅಥವಾ ಅವ್ರಿಗೆ ಅದ್ರ ಬಗ್ಗೆ ಏನಿದೆ ಸರ್ ಅವ್ರ ಬಗ್ಗೆ? ಇಲ್ಲ, ಇದರಲ್ಲಿ ದರ್ ಇಸ್ ಅನ್ ಇಂಪಾರ್ಟೆಂಟ್ ಡಿಫ್ರೆನ್ಸಿಯೇಷನ್, ಕ್ಲಾರಿಫಿಕೇಶನ್. ಇದರಲ್ಲಿ ಡಿಫ್ರೆನ್ಸಿಯೇಷನ್ ಏನಂದ್ರೆ, ಟ್ರಂಪ್ ಮತ್ತೆ ರಿಪಬ್ಲಿಕನ್ ಪಾರ್ಟಿ ಮತ್ತೆ ಅವ್ರ ಸಪೋರ್ಟರ್ಸ್ ಮಾಗಾದಲ್ಲಿ ಇರೋರು, ಮೇಕ್ ಅಮೆರಿಕಾ ಗ್ರೇಟ್ ಅಗೇನ್ ಆ ಗ್ರೂಪ್ ಇರೋರು, ದೇ ಆರ್ ಅಗೇನ್ಸ್ಟ್ ಇಲ್ಲಿಗಲ್ ಇಮಿಗ್ರೇಷನ್, ನಾಟ್ ಆಲ್ ಇಮಿಗ್ರೆಂಟ್ಸ್. ಇವಾಗ ಇಂಡಿಯಾದಿಂದ ಇರೋ ಮೈಗ್ರೆಂಟ್ಸ್ ಅಪೋಸ್ ಮಾಡಿಲ್ಲ ಅವರು. ಅವ್ರು ಏನು ಹೇಳ್ತಿದ್ದಾರೆ, ಯಾರು ವಿತೌಟ್ ಪ್ರಾಪರ್ ಡಾಕ್ಯುಮೆಂಟ್ಸ್, ವಿತೌಟ್ ಪ್ರಾಪರ್ ವೀಸಾ ಯಾರು ದೇಶಕ್ಕೆ ಬಂದಿದಾರೋ, ಅದು ಸೌತ್ ಅಮೆರಿಕದಿಂದ ಬರ್ತಾರೆ ಎಲ್ರು, ಮುಕ್ಕಾಲ್ ಭಾಗ ಅವರು. ಮತ್ತೆ ಒಬ್ಬೊಬ್ರಿಗೆ ಏನಾಗುತ್ತೆ, ನಿಮ್ಗೆ ವೀಸಾ ಸಿಕ್ಕಿರತ್ತೆ, ಯಾವ್ದೋ ಒಂದು ಕ್ಯಾಟಗರಿನಲ್ಲಿ ವೀಸಾ ಸಿಕ್ಕಿರತ್ತೆ, 3 ತಿಂಗಳು, 6 ತಿಂಗಳು, 1 ವರ್ಷ, 5 ವರ್ಷ. ಅದನ್ನ ಮೀರಿ ಇರೋರು, ಪೀಪಲ್ ಆರ್ ಓವರ್ ಸ್ಟೇಯಿಂಗ್, ಅವ್ರು ಏನಾಗ್ತಾರೆ, ದೇ ಬಿಕಮ್ ಇಲ್ಲಿಗಲ್ ಇಮಿಗ್ರೆಂಟ್ಸ್. ನಾಟ್ ಎವ್ರಿಬಡಿ. ಇವಾಗ ನೀವು ಅಮೆರಿಕ ಅಂತ ತಗೊಂಡ್ರೆ ಅವರು ಇಮಿಗ್ರೇಷನ್ ವಿರುದ್ಧ ಇರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಆ ದೇಶನೇ ಇಮಿಗ್ರೆಂಟ್ ದೇಶನೇ. ಆ ಒರಿಜಿನಲ್ ನಮ್ಮ ಇಂಡಿಯನ್ಸ್ ಅಂದ್ರೆ ನಮ್ಮ ಕೆನಡಾನು ಅದು ಅಮೆರಿಕಾನು ಅದು. ಹೌದು. ಸೊ ಅದು ನೇಷನ್ ಆಫ್ ಇಮಿಗ್ರೆಂಟ್ಸ್. ಅದು ಇವರೆಲ್ಲ ಡೊನಾಲ್ಡ್ ಟ್ರಂಪ್ ಏನು ಅಲ್ಲೇನು ಹುಟ್ಟು ಬೆಳೆದಿಲ್ಲ ಅಂದ್ರೆ, and they were all illegal immigrants. No, they were not illegal. They occupied America. No. They went from Europe. They occupied America. They occupied Canada. And in that way, all those who are now in America, in Canada, are illegal migrants from Europe. ಅದೇ ಸರ್, ನಮ್ಮ ಸಣ್ಣವರಿದ್ದಾಗ ಹೇಳ್ತಿದ್ರು, ಯಾರ್ಯಾರು ಬುದ್ಧಿವಂತರು ಅವರೆಲ್ಲ lost on history. I'll correct history. There was a register kept at New York or Washington, in which all the names were written, who is coming in from where, and has been given permission and land in order to settle down. So they wanted to make a country. Therefore, people, they were not illegal immigrants. They were immigrants. But illegal is a word which has a lot of connotation. So we should not use loosely.
ಇಲ್ಲ, ಅವಾಗ ದೇಶ ಅಂತ ಒಂದು ಕಾನ್ಸೆಪ್ಟ್ ಹಾ, ಇರ್ಲಿಲ್ಲ ಇರ್ಲಿಲ್ಲ. ಸೊ But ಎನಿವೇ ಅದು ದಟ್ ಇಸ್ ಅ ಅವ್ರಿಗೆ ಡಿಫರೆಂಟ್ ಇಶ್ಯೂ. ಬೇಕಾಗಿತ್ತು. ಇವಾಗ Yes. ಕಮಿಂಗ್ ಬ್ಯಾಕ್ ಟು ದ ಕರೆಂಟ್ ಸಿಚುವೇಶನ್, ಹ್ಮ್. ಸೊ ಈ ಇವರು ಅಗೇನ್ಸ್ಟ್ ಆಗಿರೋರು ಇಲಿಗಲ್ ಇಮಿಗ್ರೆಂಟ್, ಪೀಪಲ್ ಹೂ ಕಮ್ ವಿತೌಟ್ Present. ವೀಸಾ ಆರ್ ಪೀಪಲ್ ಹೂ ಓವರ್ ಸ್ಟೇಡ್. ಅದನ್ನ ಆ ನಂಬರ್ಸ್ ನೋಡಿದ್ರೆ ಅದು ಇಂಡಿಯಾ ಫಾರ್ಮ್ಸ್ ಥರ್ಡ್ ಲಾರ್ಜೆಸ್ಟ್ ಗ್ರೂಪ್. ಇಂಡಿಯಾದಲ್ಲಿ ಬಿಟ್ವೀನ್ 7 to 8 lakh ಜನ ಇದ್ದಾರೆ ಅಲ್ಲಿ, ಪೀಪಲ್ ಹೂ ಆರ್ ಇದು ಏಲಿಯನ್ಸ್ ಅಂತ ಕರೀತಾರೆ ಅವರು. ಅವ್ರದ್ದು ದಟ್ಸ್ ವಾಸ್ ಇಶ್ಯೂಸ್ ಅಗೇನ್ಸ್ಟ್ ದೆಮ್. ಬಟ್ ಇದರಲ್ಲಿ ಇನ್ನೊಂದು ಏನ್ ವಿಷಯ ಅಂದ್ರೆ, ನೀವು ಇಮಿಗ್ರೆಂಟ್ಸ್ ಅಂತ ಹೇಳಿದ ಕೂಡ್ಲೆ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಹೇಳಿದ ಕೂಡ್ಲೆ ಏನೋ ಒಂಥರ ಅವ್ರ ಬಗ್ಗೆ ಒಂದು ಕೆಟ್ಟ ಭಾವನೆ ಬರೋ ತರ ಆಗತ್ತೆ. ಆದ್ರೆ ಇನ್ ರಿಯಾಲಿಟಿ ಅವರು ದೇ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆನ್ ಡೇ ಟು ಡೇ ಲೈಫ್ ಆಫ್ ಅ ಕಂಟ್ರಿ. ಅವರು ದೇ ವಿಲ್ ಬಿ ಇನ್ ವರ್ಕಿಂಗ್ ಇನ್ ಹೋಟೆಲ್ಸ್, ಇನ್ ಹೌಸ್ ಕೀಪಿಂಗ್ ಸರ್ವಿಸಸ್. ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಬಹಳ ಜನ ಇರ್ತಾರೆ ಅಲ್ಲಿ. ಅಂದ್ರೆ ಅವ್ರಿಗೆ ಎಷ್ಟು ಸಂಬಳ ಕೊಡ್ಬೇಕೋ ಅದರಿಂದ ಕಡಿಮೆ ಕೊಡ್ತಾರೆ, ಯಾಕಂದ್ರೆ ಅವ್ರ ಹತ್ರ ಪೇಪರ್ಸ್ ಎಲ್ಲ. ಸೊ ಇವಾಗ ನಾಳೆ ಒಂದು ಮಾತಿಗೆ ಹೇಳೋದಾದ್ರೆ, ಈ 7 ಲಕ್ಷ ಜನನ ನಾಳೆ ಬಂದ್ಬಿಟ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಕೊಲ್ಯಾಪ್ಸ್ ಅಲ್ಲಿ. ಅದೇ ತರ ಮೆಕ್ಸಿಕೋ ಇಂದ ಬಂದಿರೋ ಹೋದ್ರು ಕೊಲ್ಯಾಪ್ಸ್ ಆಗುತ್ತೆ. ಸೊ Yes. ಅದ್ ಮಾತ್ರ ಇಲ್ಲ, ಇಟ್ಸ್ ಅ ವೆರಿ ಲಾರ್ಜ್ ಇಶ್ಯೂ. ಈ ಟ್ರಂಪ್ ಏನು ಸ್ಪೆಷಾಲಿಟಿ ಅಂದ್ರೆ, ಅವ್ರು ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್. ಅಮೇರಿಕಾ ಇಸ್ ಆಲ್ವೇಸ್ ಬಿನ್ ಗ್ರೇಟ್. ಆ ಗ್ರೇಟ್ನೆಸ್ ಏನೋ ಇಲ್ದಿಲ್ಲ. ಬಟ್ ಅವ್ರು ಏನೋ ಮಾತಾಡಿದಾಗ ಎಲ್ಲೋ ಅಮೇರಿಕಾನ ಒಂಥರ ಮೂಲೆಗೆ ಮಾಡ್ಬಿಟ್ಟು ಇವಾಗ ಮತ್ತೆ ಸೆಂಟ್ರಲ್ ಮಾಡಬೇಕು ಅಂತ ಆ ತರದ ಒಂಥರ ಹಿ ಮೇಕ್ಸ್ ಅನ್ ಅಟೆಂಪ್ಟ್. ಅದೆಲ್ಲ ಸುಮ್ಮನೆ ಬಾಯ್ ಮಾತು ಅಷ್ಟೇ. ಮತ್ತೆ ಇವಾಗ ನೀವು ಕೇಳಿದ್ದು ಪ್ರಶ್ನೆ, ಯುಕ್ರೇನ್ ವಾರ್ Yes, sir. ಕೇಳಿದ್ರಿ, ಯುಕ್ರೇನ್ War, ರಷ್ಯಾ yes. ವಾರ್ದು. ಅವ್ರು ಏನ್ ಹೇಳಿದ್ರು, ನಾನು ಪ್ರೆಸಿಡೆಂಟ್ ಆದ ಕೂಡ್ಲೆ ಮೊದಲನೇ ದಿನ ವಾರ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ರು. ಅದು ಒಂದ್ಸತಿ ಹೇಳಿಲ್ಲ, 2-3 ಸತಿ ಹೇಳಿದ್ರು. ಒಂದಿನ ಮುಗೀತು, ವಾರ್ ನಿಂತಿಲ್ಲ. ಅಂಡ್ ವಾರ್ನ ನಿಲ್ಸೋದು ಅಷ್ಟು ಸುಲಭನೂ ಇಲ್ಲ. ಅಂದ್ರೆ Yes. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ನೀವು ರಷ್ಯಾನ ಸಪೋರ್ಟ್ ಮಾಡ್ತೀರಾ, ಯುಕ್ರೇನ್ US ಮಾಡ್ತೀರಾ? US ಇಸ್ ಟೋಟಲಿ ವಿತ್ ಯುಕ್ರೇನ್ ಸೋ ಫಾರ್. ಇನ್ಫ್ಯಾಕ್ಟ್ ಯುಕ್ರೇನ್ ಅಷ್ಟು ಸಪೋರ್ಟ್ ಮಾಡಿದಕ್ಕೆ ಈ ವಾರ್ ಸ್ಟಾರ್ಟ್ ಆಗಿದ್ದು. ಸೊ Yes. ಇವಾಗ ತಕ್ಷಣ ರಷ್ಯಾ ಕಡೆ ಸಪೋರ್ಟ್ ಮಾಡಿದ್ರೆ, ರಷ್ಯಾಗೂ ಮತ್ತೆ ಪುಟಿನ್ಗೂ ಮತ್ತೆ ಟ್ರಂಪ್ಗೂ ಏನೋ ಒಂದು ಸಂಬಂಧ ಇದೆ ಮೊದ್ಲಿಂದಾನು. ಸೊ Yes. ಅವರು ಅದನ್ನ ಯೂಸ್ ಮಾಡಿ ವಾರ್ ನಿಲ್ಸೋಣ ಅಂತ ಅನ್ಕೊಂಡಿದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಸೊ ಏನಾಗುತ್ತೆ, ಈ ಎಕ್ಸಿಕ್ಯೂಟಿವ್ ಆರ್ಡರ್ ನ ಸೈನ್ ಮಾಡ್ತಾರೆ. ಮತ್ತೆ ಈವನ್ ಫಸ್ಟ್ ಟೈಮ್ ಅವ್ರು ಬಂದಾಗ್ಲೂ ಕೂಡ ಈ ತರದೊಂದು ಎಕ್ಸಿಕ್ಯೂಟಿವ್ ಆರ್ಡರ್ ಸೈನ್ ಮಾಡಿದ್ರು. 7 ದೇಶ, ಮುಸ್ಲಿಂ ದೇಶದಿಂದ ಮುಸ್ಲಿಂನ ಯಾರನ್ನೂ ಒಳಗೆ ಇಲ್ಲಿ ಕರ್ಸಲ್ಲ ಅಂತ. ಬಟ್ ಅದು ಸಾಧ್ಯ ಆಗ್ಲಿಲ್ಲ. ಅದು ಅವ್ರು ಎಕ್ಸಿಕ್ಯೂಟಿವ್ ಆರ್ಡರ್ ಮಾಡಿದ್ರು, ಆದ್ರೂ ಸಾಧ್ಯ ಅಲ್ಲ. ಸೊ ಟ್ರಂಪ್ ಏನಂದ್ರೆ, ಅವರು ಹೇಳೋದೊಂದು ಆಗೋದು ಇನ್ನೊಂದು. ಸೊ ಇನ್ನ ಒಂದ್ ದಿನ ಆಗಿದೆ, ನೋಡೋಣ ಇನ್ನ ಮುಂದೆ ಹೇಗಾಗುತ್ತೆ. ಎಸ್, ಯಾಕಂತ ಹೇಳಿದ್ರೆ ಸರ್, ಈಗ ಈ ಡೆಮೊಕ್ರೆಟಿಕ್ ಪಾರ್ಟಿ ಅಕ್ರಮ ವಲಸಿಗಾರರಿಗೆ ಒಂದು ಸೂರನ ಕಲ್ಪಿಸ್ತತೆ, ಹೆಲ್ಪ್ ಮಾಡ್ತದೆ ಅನ್ನಂತ ಆರೋಪ, ಅಥವಾ ಅದರಿಂದಾಗಿ ರಾಜಕೀಯವಾದಂತ ನಿರ್ಧಾರವನ್ನ ಈ ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಂಡಿರ್ಬೋದಾ ಅಂತೇಳಿ, ರಾಜಕೀಯವಾಗಿನೇ. ಕರೆಕ್ಟ್, ನೀವು ಹೇಳಿದ್ ಸರಿ, ಕರೆಕ್ಟ್, ಎಸ್ ಸರ್, ಹಾಗೆ ಆಗಿದೆ ಅದು. ಎಸ್ ಸರ್, ಎಸ್ ಸರ್. ಹಾಗಾಗಿ ಅದನ್ನ ಹೇಳಿದ್ನ, ಈಗ ಇಲ್ಲಿಗಲ್ ಮೈಗ್ರೆಂಟ್ ಜೊತೆಗೆ ಈ ಒಂದು ಏನು ಯುದ್ಧಗಳನ್ನ ತಡೆಯುವಂಥದ್ದು, ಇದನ್ನು ಕೂಡ ಟ್ರಂಪ್ ಕೈಯಲ್ಲಿ ಇಲ್ಲ ಅನ್ನಂಗ ಆಯ್ತು. ಅದಾದ ನಂತರ ಸರ್, ಈಗ ಇಂಡಿಯಾದಿಂದ ಹೋಗಿದ್ದಂಥವ್ರಿಗೆ ಈ ಟ್ಯಾರಿಫ್ ಅನ್ನು ಹಾಕೋದ್ರ ಮೇಲೆ ಏನಾದ್ರು ಭಾರತ ದೇಶಕ್ಕೆ ಏನಾದ್ರು, ಅಥವಾ ಈ ಬೇರೆ ಬೇರೆ ದೇಶಗಳಿಗೆ, ಭಾರತ ಬಿಟ್ಟು ಬೇರೆ ಬೇರೆ ಟ್ಯಾರಿಫ್ ಅನ್ನು ಜಾಸ್ತಿ ಮಾಡೋದ್ರಿಂದ ಅದರದ್ದು ಆರ್ಥಿಕ ಪರಿಣಾಮ ಜಾಗತಿಕವಾಗಿ ಏನಾದ್ರು ಆಗ್ತದೆಯಾ ಸರ್ ಅಂತ ದೇಶಪಾಂಡೆ ಸರ್ ಕೇಳೋದಾದ್ರೆ? ಕರೆಕ್ಟ್, ತಾವು ಕೇಳಿರೋದು ಕರೆಕ್ಟ್. ಸಾಮಾನ್ಯವಾಗಿ ನಮ್ಮ ಕಲ್ಪನೆ ಏನಿರ್ತದೆ ಅಂದ್ರೆ, ಅನಿಲ್ ಬಾಸೂರ್ ನನ್ನ ಮೇಲೆ ಟ್ಯಾರಿಫ್ ಹಾಕಿದ್ರೆ ನಾನು ಸುಮ್ಮನೆ ಕೈ ಕಟ್ಟಿ ಅವ್ರ ಕಡೆ ನೋಡ್ತಾ ಇರ್ತೀನಿ. ಯಾರ್ದು? ನಿಮ್ದು ರಫ್ತು ನಮ್ ಕಡೆ ಬರ್ತದೆ, ನಂದು ರಫ್ತು ನಿಮ್ ಕಡೆ ಹೆಂಗ್ ಬರ್ತದೆ, ಹಂಗೇ ಆಗತ್ತೆ. ಅಮೆರಿಕಾ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್. ದೇ ವಿಲ್ ಕಿಲ್ ದೆಮ್ಸೆಲ್ಸ್ ಇಫ್ ದೇರ್ ಇಸ್ ಎ ರಿಟಾಲಿಯೇಷನ್. ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ ಇನ್ನು. ಅದು ಸಾಮಾನ್ಯವಾಗಿ ಏನು, ಈ ರೈಟಿಸ್ಟ್ ಒಂದ್ ಸ್ವಲ್ಪ ಸ್ಪಿರಿಟೆಡ್ ನ್ಯಾಷನಲಿಸ್ಟ್ ಇರ್ತಾವಲ್ಲ, ಅವ್ರು ಹೇಳ್ತಾರೆ ನಾವು ಒಂದೇ ದಿವಸದಲ್ಲಿ ಇಲ್ಲ ಖಾಲಿ ಮಾಡ್ಬಿಡ್ತೀವಿ. ಆಗಲ್ಲ, ಒಂದೇ ದಿವಸದಲ್ಲಿ ಯಾವುದು ಖಾಲಿ ಆಗಲ್ಲ. 24 hours ವಿಲ್ ಸ್ಟಾಪ್ ದ ವಾರ್. ಆಗಲ್ಲ, ಇದು ಬುರ್ಡೆ. ಸೊ ಟ್ಯಾರಿಫ್ ಇನ್ಕ್ರೀಸ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗತ್ತೆ, ಯಾಕಂದ್ರೆ ಅವ್ರದ್ದು ಎಕ್ಸ್ಪೋರ್ಟ್ ಕಡಿಮೆ ಆಗತ್ತೆ, ನಾವು ಇಂಪೋರ್ಟ್ ಮಾಡಲ್ಲ. ಅಮೆರಿಕಾ ಡಿಪೆಂಡ್ಸ್ ಲಾರ್ಜ್ಲಿ ಆನ್ ಟ್ರೇಡ್. ನಾವು 1.5%.
2.1%. ನಮ್ಮ GDP ನಲ್ಲಿ 2.1% ಏನು ಎಲ್ಲಿ ಪುಟ್ಕೋಸ್ ಇಷ್ಟು ನಾವು ಟ್ರೇಡ್ ಕ್ಲೋಸ್ ಮಾಡಿದ್ರೂ ನನ್ ತೊಂದರೆ ಇಲ್ಲ. ಬೇರೆ ಸುಮಾರು ಕಂಟ್ರೀಸ್ ಕೊಡಕ್ಕೆ. ಆಮೇಲೆ ನಮ್ಮಲ್ಲಿ ಇಂಡಿಯಾ ಹ್ಯಾಸ್ ಒಂದು ಸ್ಪೆಷಾಲಿಟಿ ಇದೆ. ನೀವು ಜಗತ್ತಲ್ಲಿ ಏನಾದ್ರೂ ಎಲ್ಲೂ ಮಾಡಿ ನಾವು ಅದರದ್ದು ಡೂಪ್ಲಿಕೇಟ್ ತಕ್ಷಣ ಮಾಡಿರ್ತೀವಿ. ನಮ್ಮಲ್ಲಿ ಈ ಕಾಪಿಂಗ್ ಇಸ್ ವೆರಿ ಈಸಿ. ನಮ್ಮ ಡ್ರೆಸ್ಸು, ನಮ್ಮ ಸ್ಟೈಲ್ಸ್ ಆಫ್ ಸ್ಪೀಕಿಂಗ್, ಒಂದು 6 ತಿಂಗಳು 1 ವರ್ಷ ಅಮೆರಿಕ ಹೋಗಿ ಬಂದ್ರೆ ಮಾತಾಡ್ತಾನೆ. ಅದು ಐ ಡೋಂಟ್ ಸೇ ಇಟ್ ಈಸ್ ಇಮಿಟೇಷನ್, ಇಟ್ ಈಸ್ ಅಡ್ಯಾಪ್ಟಬಿಲಿಟಿ. Indians have adaptability to the market conditions also. So ನಾವು ಏನ್ ಮಾಡ್ತೀವಿ, ಅದದ್ದು ಆಗಲ್ಲ ಅಲ್ವಾ, ನಾವು ನಮ್ಮ ಪ್ರಕಾರ ನಾವು ಮಾಡಿಸ್ತೀವಿ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ತೀವಿ. ಅದು ಒಂದು ಗಾಂಧೀಜಿಯಿಂದ ಹೊಂದಿರೋದು ಅಲ್ಲೇ. ಯಾಕಂದ್ರೆ ನಮ್ಗೆ ನಿಮ್ ಕ್ಲೋತ್ಸ್ ಬೇಡ, ನಮ್ ಕ್ಲೋತ್ಸ್ ನಾವು ತಯಾರು ಮಾಡ್ತೀವಿ. ಈ ಸೈಕ್ ಇದೆ ಅಲ್ಲ, ಈ ಸೈಕು ದಿಸ್ ವಿಲ್ ರೈಸ್, ಲಾಸ್ ಈಸ್ ಗೋಯಿಂಗ್ ಟು ಬಿ ದೇರ್ಸ್. One thing which happens in journalistic world, that the moment ಟ್ರಂಪ್ ಡಿಕ್ಲೇರ್ ಮಾಡಿದ್ರೆ ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ನಮ್ದು ಲಾಸ್ ಆಗತ್ತೆ, ಅಯ್ಯೋ ನಾವು ಸಾಯ್ತೀವಿ ಅಂತ ಇಲ್ಲ. ದೇ ವಿಲ್ ಆಲ್ಸೋ ಹ್ಯಾವ್ ದಿ ಪ್ರಾಬ್ಲಮ್ಸ್, ನಾಟ್ ಓನ್ಲಿ ವಿ. ಟ್ಯಾರಿಫ್ ಈಸ್ ನಾಟ್ one-sided sword, it is two-sided sword. It can kill also, it can get killed also. ಸೊ ಇಟ್ ಇಸ್ ನಾಟ್ ಸೋ ಈಸಿ. ಅಂದ್ರೆ ಟ್ಯಾರಿಫ್ ಇಂಪೋಸ್ ಮಾಡೋದು ತುಂಬಾ ಸುಲಭ ಏನಲ್ಲ. ನೀವು ನೋಡಿದಾಗೆ ಟ್ರಂಪ್ ಅವರು ಅದ್ರ ಬಗ್ಗೆ ಮಾತಾಡ್ತಾನೆ ಇದ್ರು. ಎಲ್ಲರೂ ಏನ್ ನಿರೀಕ್ಷೆ ಮಾಡಿದ್ರು ಅಂತಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಚೈನಾ ಮೇಲೆ ಟ್ಯಾರಿಫ್ ಇಂಪೋಸ್ ಮಾಡ್ತಾರೆ ಅಂತ. ಬಟ್ ದಟ್ ಹ್ಯಾಸ್ ನಾಟ್ ಹ್ಯಾಪನ್ಡ್. ಅದು ಆಗಲಿಲ್ಲ, ಅದು ಆಗಂಗಿಲ್ಲ. ಹೌದು. ಯಾಕಂದ್ರೆ ನಮ್ಮಲ್ಲಿ ನಿಮ್ಗೆ ಜ್ಞಾಪಕ ಇರಬೇಕು, ಪೂರ್ಣಾನಂದ್ ಅವ್ರೆ, ಸರ್, ದಕ್ಷಿಣಾಮೂರ್ತಿ ಸರ್, ನಿಮ್ಗೆ ಕರೆಕ್ಟ್ ಆಗಿ ಜ್ಞಾಪಕ ಇದೆ. ಪೂರ್ಣಾನಂದ್ ವಾಸ್ ಆಲ್ಸೋ ಯಂಗ್, ನಿಮ್ಗೆ ಜ್ಞಾಪಕ ಇರಬೇಕು. ನನ್ಗೆ ಗೊತ್ತಿಲ್ಲ ನಿಮ್ ವಯಸ್ಸು, ನನ್ನ ವಯಸ್ಸು 76. ಓಕೆ, ತಾವು 80 ಪಾಸ್ ಆಗಿದ್ದೀವಿ. ನಮ್ದು ನಾವು ಒಂದ್ಸಲ ಬ್ಯಾಂಕ್ ಅಲ್ಲಿ ಹೋಗಿ ಕಂಪ್ಯೂಟರ್ಸ್ ಬ್ರೇಕ್ ಮಾಡಿದೀವಿ. ಕಂಪ್ಯೂಟರ್ಸ್ ಇಂದ ನಮ್ದು ಜಾಬ್ ಹೋಗುತ್ತೆ, ಹಾಳಾಗೋಗುತ್ತೆ, ಎಲ್ಲ ದೇಶದಲ್ಲಿ ಬಡತನ ಆಗತ್ತೆ, ಜನ ಅನ್ಎಂಪ್ಲಾಯ್ಡ್ ಆಗ್ತಾವೆ. ನಾನೇ ಬ್ರೇಕ್ ಮಾಡಿದ್ದೆ. ಈಗ ಕಂಪ್ಯೂಟರ್ ಬ್ಯಾಂಕ್ ಅಲ್ಲಿ ಇಲ್ಲ ಅಂದ್ರೆ ನಾವು ಉಸಿರಾಡಂಗಿಲ್ಲ. ಒಂದ್ ದಿವ್ಸ ಕಂಪ್ಯೂಟರ್ ಸರ್ವರ್ ಡೌನ್ ಹೇಳಿದ ಕೂಡ್ಲೆ ಅಯ್ಯೋ ದೇವ್ರೆ ಯಾವಾಗ ಆಗತ್ತಮ್ಮ, ಸರ್ವರ್ ಡೌನ್, ಸರ್ವರ್ ಅಪ್. ದ ಥಿಂಗ್ ಈಸ್ ವಾಟ್ ಪೂರ್ಣಾನಂದ ಸೆಡ್ ಎಕ್ಸಾಕ್ಟ್ಲಿ. ಹೇಳೋದು ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತೀವಿ ಅಂತ ಒಂದು ಮಾಡೋದು ಕಷ್ಟ. ಒಂದ್ಸಲ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಗೊತ್ತಾಗತ್ತೆ ಇಂಪ್ಲಿಕೇಶನ್ಸ್ ಯಾವ್ದಾಗತ್ತೆ, ಯಾವ ತರ ಇಂಪ್ಲಿಕೇಶನ್ಸ್ ಆಗತ್ತೆ ಅಂತ. ಅವಾಗ ಅವು ನಿಧಾನವಾಗಿ ಹಿಂತಕೊಳ್ತಾರೆ. ಇಲ್ಲ, ಇದ್ರಿಗೆ ಇನ್ನೊಂದು ಮಾತಿದೆ. ಇವಾಗ ಇಂಪೋರ್ಟ್ ಟ್ಯಾರಿಫ್ ಇನ್ಕ್ರೀಸ್ ಮಾಡ್ತೀನಿ ಅಂತ ಹೇಳಿದಾಗ ಆಕ್ಚುಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ಪರ್ಟಿಕ್ಯುಲರ್ ಒಂದು ಸೋಪ್ ಅಂತ ಇಟ್ಕೊಳ್ಳಿ. ಒಂದು ಸೋಪ್ ಚೈನಾದಿಂದ ಅಮೆರಿಕಾಗೆ ಹೋಗುತ್ತೆ. 65% ಇನ್ಕ್ರೀಸ್ ಇನ್ ಇಂಪೋರ್ಟ್ ಟ್ಯಾರಿಫ್ ಅಂದ್ರೆ ಆ ₹100 ಇರೋದು ₹165 ಆಗುತ್ತೆ ಅಮೆರಿಕಾದಲ್ಲಿ. ಆ ₹165 ಕೊಡೋದು ಯಾರು? ಅಮೆರಿಕನ್ ಸಿಟಿಸನ್. ಇದು ಅವ್ರಿಗೆ ಕಾಸ್ಟ್ ಹೆಚ್ಚತ್ತು ಹೊರತು ಆಗ್ಲೇ ಅವ್ರದ್ದು ಇನ್ಫ್ಲೇಷನ್ ರೇಟ್ ಸಾಕಷ್ಟೊಂದು ಹೈ ಇದೆ. ಇನ್ಫ್ಲೇಷನ್ ರೇಟ್. ಸೊ ಅವರು ಟಾರಿಫ್ ಇಂಪೋಸ್ ಮಾಡಿದಾಗ ಅಮೆರಿಕನ್ ಬೈಯರ್ಸ್ಗೆ ಅವ್ರಿಗೆ ಜಾಸ್ತಿ ಖರ್ಚಾಗತ್ತೆ ಅಷ್ಟೇ. ಸೊ ಅದು ಇಟ್ ಇಸ್ ಸರಿಯಾಗಿ ಅದನ್ನ ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ ಅನ್ಸುತ್ತೆ. ಏನಂತ ಹೇಳಿದ್ರೆ ಈಗಾಗ್ಲೇ ಈ ಕೊನೆಯದಾಗಿ 3 ತಜ್ಞರ ವಿಷಯ ಇವರು 3 ಜನರಿಗೆ ಒಂದು ಪ್ರಶ್ನೆ ಕೇಳೋದಾದ್ರೆ, ಈ ನಾವು ಯಾಕೆಂದ್ರೆ ಏನಾಗ್ತದೆ ರೇ ಅಂತ ಹೇಳಿ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಬಂದ ನಂತರ ಅಮೆರಿಕದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆಯಾ ಸರ್? ಏನಾದ್ರು ದೊಡ್ಡ ಬದಲಾವಣೆ ಏನಂತ ಹೇಳಿದ್ರೆ, ಈಗ ಬೈಡನ್ ಅವರು ಇದ್ದಾಗ ಜಾಸ್ತಿ ಜನ ವಲಸಿಗರು ಬಂದ್ರು, ಅದು ಇದು ಅಂತ ಆರೋಪಗಳನ್ನ ಮಾಡಿದ್ರು. ಈ ಒಂದು ಹಂತದಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರು ಬಂದ ನಂತರ ಬಹಳಷ್ಟು ದೊಡ್ಡ ನೂತನ ಅಮೆರಿಕವನ್ನು ಕಟ್ತೇನೆ ಅಂತ ಹೇಳಿದ್ದಾರೆ. ಅದು ಆಗೋದಕ್ಕೆ ಸಾಧ್ಯ ಇದೆಯಾ? ದಕ್ಷಿಣಾಮೂರ್ತಿ ಸರ್ ಇಂದ ಶುರುವಾಗಿ ಎಲ್ಲ ತಜ್ಞರಿಗೆ ಹೇಳ್ಬೇಕು. ಈ ಒಂದು ಸಿಚುವೇಶನ್ ಅಲ್ಲಿ ಟ್ರಂಪ್ ವಾಪಸ್ ಬಂದಿರೋದು, ಇವ್ರು ಹೇಳ್ದಾಗೆ, ದೇಶಪಾಂಡೆ ಸಾಹೇಬ್ರು ಹೇಳ್ದಾಗೆ, ದ ನ್ಯಾಷನಲಿಸ್ಟ್ ಒಂಥರ ಫೀಲಿಂಗ್ ಇನ್ನ ಜಾಸ್ತಿ ಆಗಿ ಒಂಥರ
ಇನ್ವರ್ಡ್ ಲುಕಿಂಗ್ ಆಗುತ್ತೆ. ಸೊ ನಿಮ್ಗೆ ಇವಾಗ ನೋಡಿ ಸ್ವಲ್ಪ ಇಂಪಾರ್ಟೆಂಟ್ ಡಿಸಿಷನ್ಸ್ ಬೇರೆ ತಗೊಂಡಿದ್ದಾರೆ ಟ್ರಂಪ್ ನೆನ್ನೆ. Yes. ಈ ಇನ್ಕ್ಲೂಸಿವಿಟಿ ಅಂತ ಹೇಳ್ತೀವಿ, ಹಂಗಂದ್ರೆ ಡೈವರ್ಸಿಟಿ. ಅಂದ್ರೆ ಒಂದು ಅಮೆರಿಕಾದಲ್ಲಿ ತುಂಬಾ ಫೇಮಸ್ ಅದು. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ನೀವು ತಗೊಂಡ್ರೆ ಅದ್ರಲ್ಲಿ ಬರೀ ವೈಟ್ಸ್ ಮಾತ್ರ ಇರಲ್ಲ. ವೈಟ್ಸ್ ಇರಬೇಕು, ಬ್ಲ್ಯಾಕ್ಸ್ ಇರಬೇಕು, ವಿಮೆನ್ ಇರಬೇಕು, ಮತ್ತೆ ಒಂಥರ ಮಿಕ್ಸ್ಡ್ ಇರ್ಬೇಕದು. ಬೈ ಲಾ ಆ ತರ ಇರ್ತಾ ಇತ್ತದು. ಸೊ ಒಂದು ಯೂನಿವರ್ಸಿಟಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ತರದ್ದು ಜನರು ಇರಕ್ಕಾಗಲ್ಲ, ಅಲ್ಲಿ ಮಿಕ್ಸ್ ಆಗಿರ್ಬೇಕು. ಸೊ ಅದು ವೆರಿ ಇಂಪಾರ್ಟೆಂಟ್ ಡಿಸಿಷನ್ ಅದು. ಅಂದ್ರೆ ಬಹಳ ವರ್ಷಗಳಿಂದ ಆತರ ನಡ್ಕೊಂಡ್ ಬಂದಿದೆ ಅದು. ಸೊ ಬಟ್ ಟ್ರಂಪ್ ಈ ಡಿಸಿಷನ್ ಇಂದ ಎಲಿಮಿನೇಟೆಡ್ ದಟ್. ಡೈವರ್ಸಿಟಿ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದ್ ಮಾತ್ರ ಇಲ್ಲ, ನಿನ್ನೆ ಅವರು ಇಂಪಾರ್ಟೆಂಟ್ ಆಗಿ ಹೇಳಿದ್ರು, ದೇರ್ ಆರ್ ಓನ್ಲಿ 2 genders, ಮೇಲ್ ಅಂಡ್ ಫೀಮೇಲ್. ಹಂಗಂದ್ರೆ ಈ LGBTQ ಟ್ರಾನ್ಸ್ಜೆಂಡರ್ಸ್ ಅವ್ರದ್ದೆಲ್ಲ ಏನಾಯ್ತು ಇವಾಗ ಸ್ಥಿತಿ? ಏಕತೆ ಬೇಡ ಅಂತ ಹೇಳ್ತಿರೋದು ಅವರು. ಅಂದ್ರೆ ಇದು ಒಂಥರ ಒಂದ್ ರೀತಿನಲ್ಲಿ ನೋಡಿದ್ರೆ ಸೋಷಿಯಲಿ ಅಮೆರಿಕ ಇಸ್ ಮೂವಿಂಗ್ ಬ್ಯಾಕ್ವರ್ಡ್. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ಟ್ರಂಪ್ ಇದ್ದಾಗ, ಟ್ರಂಪ್ ಫಸ್ಟ್ ಟರ್ಮ್ ಅಲ್ಲಿ ಇದ್ದಾಗ ಅಮೆರಿಕಾದಲ್ಲಿ ಫಾರ್ ಇನ್ಸ್ಟೆನ್ಸ್ ಅಬಾರ್ಷನ್ ಇಸ್ ಇಲ್ಲೀಗಲ್ ಇನ್ ಮೆನಿ ಸ್ಟೇಟ್ಸ್. ಅಬಾರ್ಷನ್ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ. ಸೊ ಅದು ಅವರಿಂದ ಬಂದಿದ್ದು. ಸೊ ಅದೇ ತರ ಅದೇ ದಾಟಿನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಏನಾಗುತ್ತೆ ಇನ್ನ ನೆಕ್ಸ್ಟ್ ಒಂದು 4 ವರ್ಷದಲ್ಲಿ ತುಂಬಾ ರೆಗ್ಯುಲೇಷನ್ಸ್, ರಿಸ್ಟ್ರಿಕ್ಷನ್ಸ್ ಬಂದ್ಬಿಡುತ್ತೆ. ಮತ್ತೆ ಈ ನಮ್ಗೆ ಗೊತ್ತಿರೋ ತರ ಅಮೆರಿಕ ಬೇರೆ ತರ ಅಂದ್ರೆ ಒಳ್ಳೆ ರೀತಿನಲ್ಲಿ ಇಲ್ಲ, ಬಟ್ ನನ್ನ ಪ್ರಕಾರ ಸ್ವಲ್ಪ ಬ್ಯಾಕ್ವರ್ಡ್ ಆಗುತ್ತೆ ಸೋಷಿಯಲಿ, ಪೊಲಿಟಿಕಲಿ ಕಷ್ಟ ಆಗತ್ತೆ. ಸೊ ಅಲ್ಲಿರೋರ್ಗೆ ಎಸ್ಪೆಷಲಿ ನಾನ್ ವೈಟ್ಸ್, ಯಾರು ವೈಟ್ ಇಲ್ವೋ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಪ್ರೊಫೆಸರ್ ಪೂರ್ಣಾನಂದ್ ಸರ್, ನೀವು ಹೇಳೋದಾದ್ರೆ ಏನ್ ಹೇಳ್ತೀರಾ? ನನಗೆ ಏನ್ ಅನ್ಸುತ್ತೆ ಅಂದ್ರೆ, ನಾನು ಅಂದ್ರೆ ಕಳೆದ ಒಂದು 40-50 ವರ್ಷದಿಂದ ಅಮೆರಿಕ ನೋಡ್ತಾ ಇದ್ದೀನಿ. ಯಾವುದೇ ಒಬ್ಬ ಅಧ್ಯಕ್ಷ ಚೇಂಜ್ ಆದ ನಂತರ ತುಂಬಾ ಡ್ರಾಸ್ಟಿಕ್ ಆದ ಬದಲಾವಣೆ ಏನು ಆಗಿಲ್ಲ. ಇನ್ ದೇರ್ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್ ಮತ್ತೆ ಅವರ ವಿದೇಶಿ ನೀತಿ, ಇವೆರಡರಲ್ಲಿ ತುಂಬಾ ಸಿಗ್ನಿಫಿಕೆಂಟ್ ಬದಲಾವಣೆ ಏನು ಆಗಿಲ್ಲ. ದೇ ವಿಲ್ ರಿಮೈನ್ ದ ಸೇಮ್, ಹಾಗೆ ಇರ್ತಾವೆ ಅನ್ಕೊಂಡಿದ್ದೀನಿ. ಬಟ್ ನನ್ನ ಮೇಜರ್ ಕನ್ಸರ್ನ್ ಇರೋದು ಕ್ಲೈಮೇಟ್ ಚೇಂಜ್ ಬಗ್ಗೆ. ಹವಾಮಾನ ಬದಲಾವಣೆ ಇದೆಯಲ್ಲ, ಇದಕ್ಕೆ ಇವ್ರು ಡೊನಾಲ್ಡ್ ಟ್ರಂಪ್ ಏನ್ ಹೇಳಿದ್ದಾರೆ ಅಂದ್ರೆ, ಅವರು ಕೂಡ ಇನ್ಫ್ಯಾಕ್ಟ್ ಹಿಂದೆ ಅವರು 2017ರಲ್ಲಿ ಆ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಏನಿದೆ, ಅಂದ್ರೆ ಈ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗಿಂತ 2 ಡಿಗ್ರಿ ಮೇಲೆ ಹೋಗಬಾರ್ದು ಜಾಗತಿಕ ತಾಪಮಾನ, ಅಷ್ಟಕ್ಕೆ ಅದನ್ನ ಸೀಮಿತಗೊಳಿಸ್ಬೇಕು ಅನ್ನೋ ಒಂದು ಅಗ್ರಿಮೆಂಟ್ ಏನಿದೆ, ಅಂತ ಒಂದು ಅಗ್ರಿಮೆಂಟ್ ಇಂದ ಅವ್ರು ಹಿಂದೆ ಸರಿದಿದ್ರು, ವಿತ್ಡ್ರಾ ಮಾಡಿದ್ರು. ಈಗ ಒಬಾಮಾ ಬಂದ್ಮೇಲೆ ಬೈಡನ್ ಬಂದ್ಮೇಲೆ ವಾಪಸ್ ಹೋಗಿದ್ರು. ಈಗ ಎಗೈನ್ ಇಲ್ಲ, ಒಬಾಮಾ ವಾಸ್ ಪಾರ್ಟ್ ಆಫ್ ದಟ್ ಅಗ್ರಿಮೆಂಟ್. ಲೇಟರ್ ಬೈಡನ್ ಐ ಥಿಂಕ್ ವಾಸ್ ಪಾರ್ಟ್ ಆಫ್ ದ ಅಗ್ರಿಮೆಂಟ್. ನೌ ಈಗ ಡೊನಾಲ್ಡ್ ಟ್ರಂಪ್ ನಾನು ಅಲ್ಲಿಂದ ಐ ಆಮ್ ವಿತ್ಡ್ರಾಯಿಂಗ್ ಅಂತ ಹೇಳಿದ್ದಾರೆ. ಇಟ್ ಹ್ಯಾಸ್ ವೆರಿ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಆನ್ ದಿ ಪೂರೆಸ್ಟ್ ಆಫ್ ದ ಪೂರ್ ಪೀಪಲ್ ಇನ್ ದ ವರ್ಲ್ಡ್. ಬಾಂಗ್ಲಾದೇಶ್ ಇರ್ಬೋದು, ಸಣ್ಣ ಸಣ್ಣ ದ್ವೀಪಗಳು ಇರಬಹುದು. ಸೊ ಹಾಗಾಗಿ ಈಗ ನಾವು ನೋಡಿರೋ ಹಾಗೆ ಈ ವೆದರ್ ಕಂಡೀಷನ್ಸ್ ಬದಲಾಗ್ತಿದೆ. ಆಮೇಲೆ ಈಗ ಅಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಇಟ್ಸ್ ಸಮಥಿಂಗ್ ದಟ್ ಇಸ್ ಕನೆಕ್ಟೆಡ್ ಟು ಕ್ಲೈಮೇಟ್ ಚೇಂಜ್. ಸೊ ಅಮೆರಿಕಾ ಕೆನಾಟ್ ಆಕ್ಚುಲಿ ಐಸೋಲೇಟ್ ಇಟ್ ಸೆಲ್ಫ್ ಫ್ರಮ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ದಿ ವರ್ಲ್ಡ್. ಸೊ ಹಂಗಾಗಿ ದಟ್ ಈಸ್ ಎ ಸೀರಿಯಸ್ ಕನ್ಸರ್ನ್, ಬಿಕಾಸ್ ಅಮೆರಿಕಾ ಇಸ್ ಎ ಮೇಜರ್ ಕಾಂಟ್ರಿಬ್ಯೂಟರ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಟು ದಿ ಎನ್ವೈರನ್ಮೆಂಟ್. ಹೌದು ಸರ್, ಹೌದು. ದೇಶಪಾಂಡೆ ಸರ್, ಏನಂತ ಹೇಳಿದ್ರೆ ದಕ್ಷಿಣ ಸರ್ ಹೇಳ್ತಾ ಇದ್ರು ನಮ್ಗೆ ಈ ಬ್ಲ್ಯಾಕ್ಸ್ ಮತ್ತು ವೈಟ್ಸ್ ಮಧ್ಯೆ ಒಂದು ಗ್ಯಾಪ್ ಆಗ್ತದೆ ಅಂತೇಳಿ. ಫೈನಲ್ ನೀವು ಮುಗಿಸೋವಾಗಿ ಹೇಳೋದಾದ್ರೆ, ಇವು ಅಲ್ಲಿನ ಒಂದು ಗ್ರೀನ್ ಕಾರ್ಡ್ ಕೊಡುವಂತ ನೀತಿ ಏನಿದೆ ಅದನ್ನ ತಂದಿದ್ದು ವೈಟ್ಸ್ ಕೂಡ ಎಲ್ಲರಿಗೆ ಹುಟ್ಟಿದ ತಕ್ಷಣ ಅವರಿಗೆ ಅಮೆರಿಕದ ಒಂದು ಪೌರತ್ವ ಸಿಗ್ಬೇಕನ್ನಂತಂದ್ರೆ ಈ ರೀತಿಯಾದಂತ ಒಂದು ಆದೇಶವನ್ನ ಮಾಡೋದ್ರಿಂದ ಅವ್ರ ಮೇಲೆ ಒಂದು, ಆದ್ರೆ ದಕ್ಷಿಣ ಸರ್ ಹೇಳಿದಂಗೆ ಈಗ ದಬ್ಬಾಳಿಕೆ ಮಾಡ್ದಂಗೆ ಆಗಲ್ವಾ ಇವರು ಟ್ರಂಪ್? ಅದ್ರ ಜೊತೆಗೆ ಅಂತ ಹೇಳಿದ್ರೆ ಮುಂದಿನ ಅವರ ಆಡಳಿತಾವಧಿ ಹೆಂಗಿರ್ತದ ನಿಮ್ಮ ಒಂದು ಅಭಿಪ್ರಾಯ ಸರ್? ನಾನು ಅವಳಿ ಜವಳಿ ಅಂತೀವಿ ನಾವಲ್ಲ, ಅವಳಿ ಜವಳಿ ಅಂದ್ರೆ ಬಂದ್ರೆ ಇನ್ನೊಂದು ಒಂದೇ ಬರ್ತದೆ. ಅಂದ್ರೆ ನ್ಯಾಷನಲಿಸ್ಟ್ ಸ್ಪಿರಿಟ್, ಅಂದ್ರೆ ರಾಷ್ಟ್ರವಾದ ಅಂತ ಏನು ಹೇಳ್ತೀವಿ ಅಲ್ಲ, ಅದ್ರ ಜೊತೆಲಿ ಡಿಸ್ಕ್ರಿಮಿನೇಷನ್ ಬಂದೇ ಬರುತ್ತೆ. ಯಾಕಂದ್ರೆ ನಾವು ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ ಅಂದ್ರೆ ರಾಷ್ಟ್ರವಾದ ಮುಂದೆ ಹೋಗಲ್ಲ. ಯಾವುದೋ ತರದಿ
ವೈಟ್ ಬ್ಲ್ಯಾಕ್ ತಗೊಳ್ಳಿ, ಇನ್ನು ಯಾವುದು ಡಿಸ್ಕ್ರಿಮಿನೇಷನ್, ಇನ್ಸೈಡರ್ ಔಟ್ಸೈಡರ್ ತಗೊಳ್ಳಿ, ಡಿಸ್ಕ್ರಿಮಿನೇಷನ್ ಮಾಡಲಿಲ್ಲ ಅಂದ್ರೆ ರಾಷ್ಟ್ರವಾದ ಮುಂದೆ ಓಡಿಸಂಗಿಲ್ಲ. Yes. ನಾವು ಕನ್ನಡಿಗರು, ಬೇರೆಯವರು ಬೇರೆ ಅಂತ ಮಾಡಿದ್ರೇನು ನಮ್ಮ ರಾಷ್ಟ್ರವಾದ, ಕನ್ನಡ ರಾಷ್ಟ್ರವಾದ ಮುಂದುವರಿತದೆ. ಅದು ಮುಂದುವರ್ಸಕ್ಕೆ ಇದು ಒಂದು ಅವಳಿ ಜವಳಿ, ಅಂದ್ರೆ ಒಂದ್ ತಗೊಂಡ್ರೆ ಇನ್ನೊಂದು ಬಂದೇ ಬರುತ್ತೆ ಫ್ರೀ. Yes. ಬೈ ಒನ್ ಟೇಕ್ ಒನ್ ಫ್ರೀ. ಅದರ ಜೊತೆಲಿ ಇದು ಡಿಸ್ಕ್ರಿಮಿನೇಷನ್ ಅಂತ ಏನಿದೆ ಅಲ್ಲ, ಅದು ಮುಂಚೆ ಇತ್ತು. ಸ್ಲೋಲಿ ಇಟ್ ಹ್ಯಾಡ್ ಗಾನ್. ಈಗ ಆ ರಾಷ್ಟ್ರವಾದ ಕಾಯಂ ಇಡಬೇಕಾದ್ರೆ ಇಂಡಿಯಾ ಇಸ್ ಒನ್ ಆಫ್ ದ ಎಕ್ಸಾಂಪಲ್, ಬಾಂಗ್ಲಾದೇಶ್ ಇಸ್ ಅನ್ ಎಕ್ಸಾಂಪಲ್, ಪಾಕಿಸ್ತಾನ್ ಇಸ್ ಅನ್ ಎಕ್ಸಾಂಪಲ್, ಚೈನಾ ಇಸ್ ಅನ್ ಎಕ್ಸಾಂಪಲ್, Yes. ಫ್ರಾನ್ಸ್ ಇಸ್ ಅನ್ ಎಕ್ಸಾಂಪಲ್. ನೀವು ವರ್ಲ್ಡ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡಿ, ರಾಷ್ಟ್ರವಾದದಿಂದ ಏನಾಗುತ್ತೆ ಅಂದ್ರೆ ಸ್ಪ್ಲಿಟ್ ಆಗುತ್ತೆ, ಡಿಸ್ಕ್ರಿಮಿನೇಷನ್ ಇನ್ಕ್ರೀಸ್ ಆಗುತ್ತೆ. Yes. ಈ ಡಿಸ್ಕ್ರಿಮಿನೇಷನ್ ಇನ್ಕ್ರೀಸ್ ಆಗಕ್ಕೆ ಖಂಡಿತ ಯಾಕಂದ್ರೆ ಟ್ರಂಪ್ ವಿನ್ ಆಗಿರೋದು ಯಾಕೆ? ವಿನ್ ಆಗಿರೋದು ಇದೇ ಆರ್ಗ್ಯುಮೆಂಟ್ ಅಲ್ಲಿ, ನಮ್ಮ ಅಮೆರಿಕ ನಾನು ಮುಂದೆ ತರಿಸ್ಬೇಕು, ನನ್ನ ಶಿವಮೊಗ್ಗ ನಾನು ಮುಂದೆ ತರಿಸ್ಬೇಕು, ನಮ್ಮ ಶಿವಮೊಗ್ಗ ಅವ್ರದ್ದು ಮಾತ್ರ ಎಲ್ಲಿ ಇರಬೇಕು. ಪೂರ್ಣಾನಂದ ಅವರು ಹೇಳ್ಬಿಟ್ರೆ ಅವ್ರಿಗೆ ಆಯ್ಕೆ ಆಗ್ಬಿಡ್ತಾರೆ. Yes. ಅದೇ ಪ್ರಶ್ನೆ Yes. ಟ್ರಂಪ್ದು, Yes. ಅದೇ ಪ್ರಶ್ನೆ ಟ್ರಂಪ್ದು. ಸೊ ಅದು ಅವಳಿ ಜವಳಿ ಹಾಗೆ ಆಗತ್ತೆ. ಒಂದು ಸ್ವಲ್ಪ ಫ್ರಾನ್ಸ್ ಅಲ್ಲಿ ಆಗಿದ್ದಂಗೆ, ಕೆನಡಾದಲ್ಲಿ ಆಗಿದ್ದಂಗೆ, there will be social unrest in US also. ಎಸ್ ಸರ್, ಎಸ್ ಸರ್. ಈಗಾಗಲೇ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ಬಂದ್ರು. ಅದಾದ ನಂತರ ಅವರು ನಿನ್ನೆಯಿಂದ ಯಾವ ರೀತಿ ಅಂತ ಒಂದು ಆದೇಶಗಳಿಗೆ ಸಹಿ ಹಾಕಿದ್ದಾರೆ. ಅದ್ರ ಜೊತೆಗೆ ಮುಂದಿನ ಒಂದು 4 ವರ್ಷಗಳ ಕಾಲ, 5 ವರ್ಷಗಳ ಕಾಲ ಅವರ ಅಧಿಕಾರಾವಧಿ ಯಾವ ರೀತಿ ಆಗಿರ್ತೈತೆ, ಈ ಎಲ್ಲ ವಿಚಾರಗಳ ಕುರಿತಂತನೂ ಕೂಡ ಪ್ರೊಫೆಸರ್ ದೇಶಪಾಂಡೆ ಸರ್, ಅದೇ ರೀತಿಯಾಗಿ ಪೂರ್ಣಾನಂದ್ ಸರ್, ಅದೇ ರೀತಿಯಾಗಿ ನಮ್ಮ ದಕ್ಷಿಣ ಸರ್ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಹಲವಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀರಿ ನಮಗೆ. ನಮ್ಮ ಫೆಡರಲ್ ಕರ್ನಾಟಕ ವತಿಯಿಂದ 3 ಗಣ್ಯರಿಗೂ ಕೂಡ ನಮಸ್ಕಾರ ಸರ್. ಥ್ಯಾಂಕ್ ಯು. Yes. ತುಂಬಾ thanks. ಥ್ಯಾಂಕ್ ಯು. Yes, thank you, sir. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.